ಹಲೋ, ಎಲ್ಲರೂ ಹೇಗಿದ್ದೀರಾ? ಸಮಗ್ರ ಸಂಗಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ಹಿಂದೆ ನಾನು ರಾಗಿ ಸಂಡಿಗೆ ಮತ್ತು ಗೋಧಿ ಸಂಡಿಗೆ ಇದನ್ನೆಲ್ಲ ವಿಡಿಯೋ ಮಾಡಿ ತೋರಿಸಿದ್ದೆ. ಅದೇನಪ್ಪ ಅಂತಂದರೆ ಅವುಗಳನ್ನ ನಾವು 2 ದಿನ 3 ದಿನ ನೆನೆಸ್ಬಿಟ್ಟು ಮಾಡ್ತಾಯಿದ್ವಿ. ಆದರೆ ಈಗ ಇನ್ಸ್ಟಂಟಾಗಿ ಸಂಡಿಗೆ ಹಿಟ್ಟನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು, 2-3 ಗಂಟೆಯಲ್ಲೇ ಸಂಡಿಗೆ ಹಿಟ್ಟು ರೆಡಿ ಆಗಿಬಿಡುತ್ತೆ. ಆ ತರಹದ ಒಂದು ಸಂಡಿಗೆ ರೆಸಿಪಿನ ನಾನಿವತ್ತು ತೋರಿಸ್ತೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಬನ್ನಿ ಶುರು ಮಾಡೋಣ. ನಾನಿಲ್ಲಿ 1 ಬೌಲಷ್ಟು ಸಬ್ಬಕ್ಕಿ ಮತ್ತು 2 ಬೌಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಂತರ ನಾವು ಸಬ್ಬಕ್ಕಿನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಜಾಸ್ತಿ ಫ್ರೈ ಮಾಡೋದೇನು ಬೇಡ, ಸ್ವಲ್ಪ ಬಿಸಿ ಆಗಬೇಕು. ಯಾಕಂದರೆ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಹೀಗಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದ್ರಿಂದ ನಮಗೆ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಹೀಗಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ, ಆಮೇಲೆ ಮಿಕ್ಸಿಯಲ್ಲಿ ಅದು ಚೆನ್ನಾಗಿ ನುಣ್ಣಗಾಗೋದಿಲ್ಲ ಅಂತ ಅನ್ನೋದಾದರೆ ನಾವು ಅದನ್ನು 2 ಗಂಟೆಗಳ ಕಾಲ ನೆನೆಸಿ ಅದನ್ನು ನಾವು ಪೇಸ್ಟ್ ಮಾಡಿಕೊಂಡು ಉಪಯೋಗಿಸ್ಬೋದು. ಇವಾಗ ಬಿಸಿಯಾಗಿದೆ, ಇದನ್ನು ನಾವು ಗ್ರೈಂಡ್ ಮಾಡಿಕೊಂಡು ಫೈನ್ ಪೌಡ್ರ್ ಮಾಡ್ಕೊಂಬಿಡೋಣ. ನೋಡಿ, ನಾನಿಲ್ಲಿ ಇಷ್ಟು ಪೌಡ್ರ್ ಬಂದಿದೆ ನನಗೆ. ಇದನ್ನೆಲ್ಲ ಅಂದರೆ ಸಬ್ಬಕ್ಕಿ ಪೌಡ್ರು ಮತ್ತು ಅಕ್ಕಿ ಹಿಟ್ಟು ಇದನ್ನೆಲ್ಲ ನಾವು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನಾವು ಯಾವ ಬೌಲಲ್ಲಿ ಹಿಟ್ಟನ್ನ ತೊಗೊಂಡಿದ್ದೀವೋ ಅದೇ ಬೌಲಿಂದ 5 ಬೌಲಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ನಾವು ಅದನ್ನು ಕಲಿಸ್ಕೊಂಡು ಇಟ್ಕೋಬೇಕು. ನಂತರ ನಾವು ಸ್ಟವ್ ಮೇಲೆ ದಪ್ಪ ತಳ ಇರುವಂಥ ಪಾತ್ರೆನ ಇಟ್ಕೋಬೇಕು. ಸೈಜ್ ಸ್ವಲ್ಪ ದೊಡ್ಡದೇ ಇರಬೇಕು. ನಾವು ಆವಾಗಲೇ ಅಳತೆ ತೋರಿಸಿದ್ವಲ್ಲ ಹಿಟ್ಟು, ಆ ಬೌಲೇ ತಗೊಂಡು ಅದರಿಂದ 10 ಬೌಲಷ್ಟು ನಾವು ನೀರನ್ನ ಆ ಪಾತ್ರೆಗೆ ಹಾಕ್ಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರನ್ನ ಕುದಿಸ್ಬೇಕು. ಜೊತೆಗೆ 1 ಸ್ಪೂನಷ್ಟು ಅಜವಾಯಿನ ಕೂಡ ಹಾಕಬೇಕು. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಾವು ಆವಾಗಲೇ ಕಲಿಸ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟು ಮತ್ತು ಸಬ್ಬಕ್ಕಿ ಹಿಟ್ಟು, ಅದನ್ನು ನಾವೆಲ್ಲ ಆ ನೀರಿಗೆ ಹಾಕಿ ಗಂಟಿಲ್ಲದೆ ಇರೋ ರೀತಿ ತಿರುಗಿಸ್ತಾ ಕುದಿಸ್ಬೇಕು. ಮಂದ ಉರಿಯಲ್ಲೇ ಕುದಿಸ್ಬೇಕು. ಒಂದು ಅರ್ಧ ಗಂಟೆ ಇಲ್ಲ 45 ಮಿನಿಟ್ಸ್ ಮಂದ ಉರಿಯಲ್ಲೇ ಕುದಿಸಿದ್ರೆ ನಮಗೆ ಸಂಡಿಗೆ ಹಿಟ್ಟು ರೆಡಿ ಆಗುತ್ತೆ. ಚೆನ್ನಾಗಿ ಕುದಿಬೇಕು. ಅರ್ಧಂಬರ್ಧ ಕುದ್ರೆ ಸಂಡಿಗೆ ಚೆನ್ನಾಗಿ ಬರೋದಿಲ್ಲ. ಹೀಗೇನು ತೋರಿಸ್ತಿದ್ದೀನಲ್ಲ ಆ ಥರ ಕುದ್ತಾ ಇರಬೇಕು, ತಿಕ್ಕಾಗಿ ಬರುತ್ತೆ. ಕೊನೆಯದಾಗಿ ನಾವಿಲ್ಲಿ ನಾನು ಚಿಕ್ಕದಾಗಿರೋವಂಥ ಒಂದು 10-12 ಈರುಳ್ಳಿನ ತೆಗೆದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಅದನ್ನು ಇನ್ನೇನು ನಾವು ಸ್ಟವ್ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಹಿಟ್ಟಿಗೆ ಹಾಕಿ ಒಂದು ಕುದಿಸಿ ಆಫ್ ಮಾಡಿ 2-3 ಗಂಟೆಗಳ ಕಾಲ ಅದನ್ನ ಆರಕ್ಕೆ ಬಿಟ್ಬಿಡಬೇಕು. ನಂತರ ನಾವು ಅದನ್ನು ಸಂಡಿಗೆ ಇಡಬೇಕು. ಸಂಡಿಗೆ ಹೇಗೆ ಇಡೋದು ಅಂತ ತೋರಿಸ್ತಿದ್ದೀನಿ. ಈ ಥರ ಹೋಲಿರೋ ಪಾತ್ರೆನ ನೀವು ಅಂದರೆ ಪ್ಲೇಟ್ನ ಮುಚ್ಚಿದರೆ ಬೇಗ ಆರುತ್ತೆ. ಹಾಗೆ ಓಪನ್ ಬಿಟ್ಟರೆ ಏನಾದರೂ ಹುಳ ಕಸ ಏನಾದರೂ ಬೀಳೋದು ಆ ಥರ ಆಗುತ್ತೆ. ನಂತರ ನೋಡಿ ಇಷ್ಟು ಗಟ್ಟಿಯಾಗಿದೆ. ಇದನ್ನು ನಾವು ಇವಾಗ ನಾನಿಲ್ಲಿ ಶೀಟ್ ಹಾಕಿದ್ದೀನಿ, ಅದ್ರ ಮೇಲ್ಗಡೆ ಈ ಥರ ಇಡ್ತಾ ಇದ್ದೀನಿ. ನೀವು ಈ ಥರ ಮಾಡಿ. ಇನ್ನೂ ಗಟ್ಟಿ ಬೇಕು ಅಂದರೆ ನೀರು ಸ್ವಲ್ಪ ಕಡಿಮೆ ಇಟ್ಟು ನಾವು ಚಕ್ಲಿ ಒತ್ತಳಿರುತ್ತಲ್ಲ ಅದರಲ್ಲಿ ಉಪಯೋಗಿಸಿ ಚಕ್ಲಿ ಥರ ಮಾಡ್ಕೋಬೋದು. ನಾನಿಲ್ಲಿ ಕೈಯಲ್ಲೇ ಇಡ್ತಾ ಇದ್ದೀನಿ. ಹೀಗೂ ಮಾಡ್ಕೋಬೋದು, ಹಾಗೂ ಮಾಡ್ಕೋಬೋದು. ಬೇಕಂದರೆ ಇನ್ನೂ ಜಾಸ್ತಿ ನೀರು ಹಾಕಿಬಿಟ್ಟು ತೆಳು ಮಾಡಿಕೊಂಡು ಸ್ಪೂನಲ್ಲಿ ಕೂಡ ಮಾಡ್ಕೋಬೋದು. 3 ವೆರೈಟಿಲಿ ನಾವು ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ನಾನು ಮಾತ್ರ ಈ ಥರ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ನಾವು ಎಣ್ಣೆಯಲ್ಲಿ ಕರಿದ್ಮೇಲೆ ಒಳ್ಳೆ ಬೌಲ್ ಥರ ಬರುತ್ತೆ ಈ ಥರ ಸಂಡಿಗೆ. ನಾನು ಅದನ್ನು ಕೂಡ ನಿಮಗೆ ಕರಿದು ತೋರಿಸ್ತೀನಿ. 2-3 ದಿನ ನಾವು ಇದನ್ನ ಚೆನ್ನಾಗಿ ಒಣಗಿಸಿ ಎತ್ತಿಟ್ಕೋಬೇಕು. ನೋಡಿ, ಅವತ್ತೇ ಸಾಯಂಕಾಲ ಅನ್ನೋಷ್ಟಕ್ಕೆ ಅವು ಈ ಥರ ಒಣಗೋಗಿರುತ್ತೆ. ಇದನ್ನು ನಾವು ತೆಗೆದು ಒಂದು ಅಗಲವಾದ ಪಾತ್ರೆಯಲ್ಲಿ ಹಾಕ್ಕೊಂಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಒಂದು 2 ದಿನ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ನಾವು ಇದನ್ನು ಶೇಖರಿಸಿ ಇಡ್ಬೋದು. ಏನೂ ಹಾಳಾಗೋದಿಲ್ಲ, ಹುಳು ಹತ್ತೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಇದರಲ್ಲಿ ಅಜವಾಯಿನ ಬಳಸಿರೋದ್ರಿಂದ ಟೇಸ್ಟು ಸೂಪರ್ ಇರುತ್ತೆ. ಅದ್ರ ಜೊತೆಗೇ ನಾನು ಸ್ವಲ್ಪ ಖಾರ ಪುಡಿ ಹಾಕಿನೂ ಸಂಡಿಗೆ ಮಾಡಿದ್ದೆ, ಅದನ್ನ ಇಲ್ಲಿ ತೋರಿಸ್ತಿದ್ದೀನಿ ನಿಮಗೆ. ನೋಡಿ, 2 ದಿನದ ನಂತರ ಇಷ್ಟು ಚೆನ್ನಾಗಿ ಒಣಗಿದೆ. ಈ ಥರ ಚೆನ್ನಾಗಿ ಒಣಗಿಸಿಟ್ಕೊಂಡ್ರೆ ವರ್ಷ ಪೂರ್ತಿ ಅವು ಕೆಡೋದೇ ಇಲ್ಲ. ಇವಾಗ ನಾವು ಆ ಸಂಡಿಗೆನ ಕರಿದು ತೋರಿಸ್ತೀನಿ. ತುಂಬ ಚಿಕ್ಕದಿದ್ರೂ ಕರಿದ ಮೇಲೆ ತುಂಬ ದೊಡ್ಡದಾಗುತ್ತೆ. ಆಮೇಲೆ ಬೌಲ್ ಥರ ಶೇಪ್ ಬರುತ್ತೆ. ತುಂಬ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಕಲರ್ ಸಂಡಿಗೆನೂ ಕೂಡ ನಾನಿಲ್ಲಿ ನಿಮಗೆ ಕರಿದು ತೋರಿಸ್ತೀನಿ. ಎರಡೂ ಸೇಮ್ ಇರುತ್ತೆ, ಬಟ್ ಖಾರ ಹಾಕಿರೋದ್ರಿಂದ ಇವು ಸ್ವಲ್ಪ ಖಾರ ಟೇಸ್ಟ್ ಬರುತ್ತೆ.
ನಾನು ಯಾವುದೇ ಕಲರ್ ಉಪಯೋಗಿಸಿಲ್ಲ, ಜಸ್ಟ್ ಖಾರ ಪುಡಿ ಹಾಕಿರೋದ್ರಿಂದ ಈ ಕಲರ್ ಬಂದಿದೆ. ನೀವು ಈ ಥರ ಇನ್ಸ್ಟಂಟಾಗಿ ಸಂಡಿಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ. ಈ ಥರ ಸಂಡಿಗೆ ಮಾಡಿ ವರ್ಷ ಪೂರ್ತಿ ಶೇಖರಿಸಿಟ್ಕೊಂಡು ಯಾವಾಗ ಬೇಕೋ ಆವಾಗ ನಾವು ಅದನ್ನ ಕರೆದು ಸೇವಿಸ್ಬೋದು. ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ಧನ್ಯವಾದಗಳು.